ರಮೇಶ್ ಅವರು ತಮ್ಮ ತಂದೆ ತಾಯಿ ಲಕ್ಷ್ಮೀದೇವಮ್ಮ ಮತ್ತು ಕೆ ಸೂರಪ್ಪ ಶೆಟ್ಟಿ ಅವರ ಹೆಸರಿನಲ್ಲಿ ವೈಶಾ ಹಾಸ್ಟೆಲ್ ಟ್ರಸ್ಟ್ ಪರವಾಗಿ ಚಿಕ್ಕಮಗಳೂರು ನಗರದ ಹಿರೇಮಗಳೂರು ಶಾಲಾ ವಿದ್ಯಾರ್ಥಿಗಳಿಗೆ ಸ್ವೆಟರ್ ವಿತರಣೆ ಮಾಡಿದರು. ವೈಶಾ ಹಾಸ್ಟೆಲ್ ಟ್ರಸ್ಟ್ನ ಕೆಎಸ್ ರಮೇಶ್ ಅವರು ಮಾತನಾಡಿ, ಮಲೆನಾಡಿನಲ್ಲಿ ವಿಪರೀತ ಮಳೆಯಿಂದಾಗಿ ಅತಿವೃಷ್ಟಿ ಸಂಭವಿಸುವುದರ ಜೊತೆಗೆ ವಿಪರೀತ ಚಳಿ ಇರುವ ಕಾರಣ ಮಕ್ಕಳಿಗೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಉಂಟಾಗಬಾರದು ಎಂಬ ಉದ್ದೇಶದಿಂದ ನಾವು ಸ್ವೆಟರ್ ಅನ್ನು ನೀಡುತ್ತಿದ್ದೇವೆ ಎಂದು ಹೇಳಿದರು. ನಮಗೆಲ್ಲ ಗೊತ್ತಿದೆ, ನಿಮಗೆ ಓದು ಎಷ್ಟು ಮುಖ್ಯನೋ ಅದ್ರ ಜೊತೆಗೆ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ನಾವುಗಳ ಆರೋಗ್ಯದಲ್ಲಿದ್ದರೆ ಏನೆಲ್ಲ ಸಾಧಿಸ್ಬೋದು. ಹೆಲ್ತಿ ಮೈಂಡ್ ಈಸ್ ಹೆಲ್ತಿ ಬಾಡಿ. ಹಾಗಾಗಿ ನನ್ನ ಒಂದು ಸಣ್ಣ ಒಂದು ಕಾಣಿಕೆ, ನಮಗೆಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯ ಸಿಗಲಿ, ಮುಂದೆ ಚೆನ್ನಾಗಿ ಓದಲಿ, ದೇಶಕ್ಕೆ ನಮ್ಮ ಒಂದು ಸೇವೆ ಸಿಗಲಿ ಅನ್ನೋ ಉದ್ದೇಶಕ್ಕೆ ಒಂದು ಸಣ್ಣ ಕಾಣಿಕೆ, ನಿಮ್ಮೆಲ್ಲರ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ, ಈ ಒಂದು ಇಂಥ ಥಂಡಿ ಹಿಂದೆಂದೂ ಕಂಡಿರಲಿಲ್ಲ, ಈ ಥರ ವಿಕೋಪ ಯಾವಾಗಲೂ ಕಂಡಿರಲಿಲ್ಲ. ಇಂಥ ಒಂದು ಸಮಯದಲ್ಲಿ ತಮ್ಮ ಮೈ ಬೆಚ್ಚಗಿರಲಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಕಾಣಿಕೆ, ಒಂದು ಶರ್ಟನ್ನು ಕೊಡೋ ಒಂದು ವಾಗ್ದಾನ ಮಾಡಿದ್ದೇನೆ. ಅದನ್ನ ಇವತ್ತು ನಡೆಸ್ತಾ ಇದ್ದೀನಿ. ನಿಮ್ಮ ಶಾಲಾ ವಾತಾವರಣ ನೋಡಿದ್ರೆ ಭಾಳಷ್ಟು ಸಂತೋಷ ಆಗ್ತದೆ. ಇಷ್ಟು ದೊಡ್ಡ ಒಂದು ಕ್ಯಾಂಪಸ್ಸು ಸುಮಾರು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇಷ್ಟೊಂದು ಇರಲಿಕ್ಕೆ ಸಣ್ಣ ಗುಡಿಸಲು, ಸಣ್ಣ ಮನೆಯಲ್ಲಿ ಶಾಲೆ ನಡೆಸತಕ್ಕಂಥ ವ್ಯವಸ್ಥೆ ಇದೆ. ನೀವೆಲ್ಲ ಅದೃಷ್ಟವಂತರು. ಇಷ್ಟು ದೊಡ್ಡ ಒಂದು ಕ್ಯಾಂಪಸ್ ನಿಮ್ಮ ಕಣ್ಣು ಮುಂದೆ ಸ್ಪೋರ್ಟ್ಸ್ ಐಟಮು ಎಲ್ಲ ಬಂದಿದೆ. ನಾವೆಲ್ಲರೂ ಅದರಲ್ಲಿ ಚಟುವಟಿಕೆ ನಿಯೋಜಿಸಿಕೊಂಡು ಒಳ್ಳೆಯ ವ್ಯಾಯಾಮ ಮಾಡಿ, ಒಳ್ಳೆಯ ಕ್ರೀಡೆ ಆಡಿ, ನಿಮ್ಮ ಮನಸ್ಸು ಶುದ್ಧಿಗೊಂಡು, ನಿಮ್ಮ ಬಾಡಿ ಶುದ್ಧಿಗೊಂಡು ಒಂದು ಯಶಸ್ಸನ್ನು ಕಾಣಬೇಕು. ಈ ಸಂದರ್ಭದಲ್ಲಿ ಹಿರೇಮಗಳೂರು ಶಾಲಾ ಶಿಕ್ಷಕರ ವತಿಯಿಂದ ದಾನಿಗಳಿಗೆ ಅಭಿನಂದನಾ ಪತ್ರ ನೀಡುವುದರೊಂದಿಗೆ ತುಂಬು ಹೃದಯದಿಂದ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷರಾದ ಸುಜಿತ್, ಕಾರ್ಯದರ್ಶಿ ಲಿಖಿತ್, ಶಾಲಾ ಮುಖ್ಯ ಶಿಕ್ಷಕಿ ಶಿವಮ್ಮ, ವಿಲ್ಮಾ, ಸುಧಾ, ರಾಧಾ, ನಂದಿನಿ, ಕಾಮತ್, ಭವಾನಿ, ಭುವನೇಶ್ವರಿ ಹಾಗೂ ಆರೋಗ್ಯ ಇಲಾಖೆಯ ವ್ಯವಸ್ಥಾಪಕರಾದ ವಿನಯ್ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.